ಇಡೀ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಯುವಕರಲ್ಲೇ ಜಾಸ್ತಿ ಹೃದಯಾಘಾತದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಇದರಂತೆ ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವರದಿಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಸಾಕಷ್ಟು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ 26 ಜನ ಹೃದಯಾಘಾತದಿಂದ ಇಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ಈ ಅಂಕಿಅಂಶವನ್ನು ಗಮನಿಸ್ತಾ ಇದ್ದರೆ ಯುವಕರಲ್ಲಿ ಜಾಸ್ತಿ ಹೃದಯಾಘಾತ ಆಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಸರ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ಜನ ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್? ಈ 26 ಹೃದಯ ಸಂಬಂಧಿತ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಬಟ್ ಇವು ಹೃದಯ ಸಂಬಂಧಿತ ಎಲ್ಲ ಕಾಯಿಲೆಗಳಿಂದ ಇದು ಯೂಶ್ವಲ್ ನಂಬರ್. ಸ್ವಲ್ಪ ತಿಂಗಳಿಗೆ ಒಂದು 5-10 ಹಿಂಗೆ ಹೆಚ್ಚು ಕಡಿಮೆ ಇರುತ್ತೆ. ಹೃದಯಕ್ಕೆ ಸಂಬಂಧಿಸಿದ ಬರೀ 7 ಸಾವುಗಳಾಗಿದೆ. ಇದರಿಂದ ಜನರು ಆತಂಕ ಪಡೋ ಕಾರಣ ಏನೂ ಇಲ್ಲ. ಹೆಚ್ಚಿಗೆ ಏನು ಆಗಿಲ್ಲ ಹುಬ್ಬಳ್ಳಿಯಲ್ಲಿ. ಇನ್ನೊಂದು ಇಲ್ಲಿ 40ಕ್ಕಿಂತ ವಯಸ್ಸಿನ ಕೆಳಗಿರೋರು ಬರೀ 2 ಸಾವು. ಅದು ಜನವರಿಯಿಂದ ಇಲ್ಲಿವರೆಗೂ 6 ತಿಂಗಳಲ್ಲಿ ಬರೀ 2 ಸಾವುಗಳು 40ಕ್ಕಿಂತ ಕಡಿಮೆ ಇರೋರು. ಅದು ಫೆಬ್ರವರಿ ಮಾರ್ಚಲ್ಲಿ ಒಂದೊಂದಾಗಿದೆ. ಈ ಜೂನು ಜುಲೈ ಏಪ್ರಿಲ್ ಮೇಲಿ ಇಲ್ಲವೇ ಇಲ್ಲ. ಸೊ ಹೇಳಿ, ಇದಕ್ಕೆ ಜನರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಮೊದಲೇ ಎದೆನೋ ಕಾಣಿಸಿದ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು. ಅದು ಅಂತೂ ಇರೋದೆ. ಅವರ ಆಹಾರ ಪದ್ಧತಿಯನ್ನು ಸ್ವಲ್ಪ ಚೆನ್ನಾಗಿ ರೂಢಿಸಿಕೊಳ್ಳಬೇಕು. ಉತ್ತಮ ಆಹಾರ, ಜಂಕ್ ಫುಡ್ ಅವಾಯ್ಡ್ ಮಾಡೋದು ಇವೆಲ್ಲ. ಮತ್ತು ವ್ಯಾಯಾಮ, ನಿಯಮಿತ ವ್ಯಾಯಾಮ ದಿನಾಲು. ಒಂದೇ ಸರಿ ಹೆಚ್ಚಿಗೆನೂ ಮಾಡಬಾರ್ದು. ಜಿಮ್ಗೆ ಹೋಗಿ ಆಮೇಲೆ ಅಲ್ಲಿ ಕೊಡತಕ್ಕಂಥ ಸ್ವಲ್ಪ ಪ್ರೋಟೀನ್ ಪ್ರಿಪ್ರೇಷನ್ ಅವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸರಿ, ಪ್ರಮುಖವಾಗಿ ಯುವಕರಲ್ಲೇ ಜಾಸ್ತಿ ಈ ಹೃದಯಾಘಾತ ಆಗ್ತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಯುವಕರೇ ಜಾಸ್ತಿ ಸಾವನ್ನಪ್ತಾ ಇರುವಂಥ ಪ್ರಕರಣಗಳು ನೋಡ್ತಾ ಇದ್ದೀವಿ ಸರ್. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಸರ್? ಏನು ಜೀವನ ಶೈಲಿ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಮುಖವಾದಂಥ ಕಾರಣ ಏನಂತ ಸರ್? ಜೀವನ ಶೈಲಿಯೇ ಇದಕ್ಕೆ ಪ್ರಮುಖ ಕಾರಣ. ನಿಯಮಿತವಾಗಿ ವ್ಯಾಯಾಮ ಇಲ್ಲದೇ ಇರೋದು ಮತ್ತು ಆಹಾರ ಪದ್ಧತಿ. ಈ ಕೆಲವೊಂದು ಹೇಳಿದ್ನಲ್ಲ, ಜಂಕ್ ಫುಡ್, ಬೇಕ್ರಿ ಐಟಮ್ಸು, ಆಮೇಲೆ ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನದೇ ಇರೋದು ಒಳ್ಳೆಯದು. ನಿಯಮಿತವಾಗಿ ತಪ್ಪದೇ ವ್ಯಾಯಾಮ ಮಾಡೋದು ಒಳ್ಳೆಯದು. ಸರಿ, ಒಂದು ಕಡೆ ಜನರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಸರ್. ಈ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ದಿನನಿತ್ಯ. ಅಂದರೆ ECG ಮಾಡಿಸುವಂಥವ್ರು, ಹೃದಯ ಸಂಬಂಧಿ ಕಾಯಿಲೆಗೆ ಚೆಕಪ್ಪನ್ನು ಮಾಡಿಸ್ಕೊಳ್ಳುವಂಥವ್ರು, ತಪಾಸಣೆ ಮಾಡಿಸುವಂಥವ್ರು, ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಸ್ವಲ್ಪ ಪ್ರಮಾಣದಲ್ಲಿ OPD ನಂಬರ್ ಜಾಸ್ತಿ ಆಗ್ತಾಯಿದೆ. IPD ನಂಬರ್ ಏನು ಜಾಸ್ತಿ ಆಗ್ತಾ ಇಲ್ಲ. ಜನಗಳು ಆತಂಕ ಪಡೋ ಕಾರಣ ಇಲ್ಲ. ಬಟ್ ಅದೇ ಥರ ಏನಾದರೂ ಸ್ವಲ್ಪ ಎದೇನು ದಮ್ಮು ಕಾಣಿಸಿಕೊಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಕಿಮ್ಸ್ನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇವೆ. ಕಿಮ್ಸ್ಗೆ ಬಂದು ವೈದ್ಯರನ್ನು, ಹೃದಯ ತಜ್ಞರನ್ನು ಕಾಣುವುದು ಒಳ್ಳೆಯದು. ಸರಿ, ಒಂದು ಕಡೆ ಈ ಒಂದೇ ಒಂದು ತಿಂಗಳಲ್ಲಿ 26 ಜನ ಸಾವನ್ನಪ್ಪಿರುವಂಥದ್ದು ಸರ್. ಹಿಂದಿನ ವರದಿ ನೋಡೋದಾದರೆ, ಅಂದರೆ ಜನವರಿಯಿಂದ 6 ತಿಂಗಳದ ಒಂದು ವರದಿಯನ್ನು ಗಮನಿಸೋದಾದರೆ ಎಷ್ಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್? ಹೃದಯಾಘಾತದಿಂದ ಸಾವನ್ನಪ್ಪಿನ ಸಂಖ್ಯೆ ಏನು ಜಾಸ್ತಿ ಇಲ್ಲ. ಹೃದಯ ಸಂಬಂಧಿತ ಕಾಯಿಲೆಯಿಂದ ಅಪ್ಪಿರಬಹುದು. ಅದು ತಿಂಗಳ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಅದರಲ್ಲಿಯೂ ಆತಂಕ ಪಡುವ ಯಾವುದೇ ಕಾರಣ ಇಲ್ಲ. ಇಲ್ಲ, ಜನವರಿ ಪ್ರೀವಿಯಸ್ ಇಯರ್ ಡಾಟಾ ತೆಗೆದು ನೋಡಿದರೆ ಕೆಲವೊಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಅದು ವಯಸ್ಸಾದವರು ಮತ್ತು ಹಾರ್ಟ್ ಫೇಲ್ಯೂರ್ ಇರೋರು ಅದರಲ್ಲಿ ಜಾಸ್ತಿ ಇದೆ. ಟೋಟಲ್ ಈ ವರ್ಷದಲ್ಲಿ 101. ಅದು ಜಾಸ್ತಿ ಏನಲ್ಲ. ಒಂದೇ ತಿಂಗಳದ್ದು ನೋಡಿನೂ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಪ್ರಮುಖವಾಗಿ ಜನವರಿಯಿಂದ ಈವರೆಗೂ ಸರ್ ಹೃದಯ ಸಂಬಂಧಿ ಕಾಯಿಲೆಯಿಂದನೇ ಸಾವನ್ನಪ್ಪಿರುವ ಸಂಖ್ಯೆ ಸರ್ ಇದು 101. ಹೃದಯ ಸಂಬಂಧಿ ಕಾಯಿಲೆಯಿಂದನೇ ಇದು ಜನವರಿಯಿಂದ ಇಲ್ಲಿವರೆಗೂ 101 ಇದೆ. ಬಟ್ ಅದು ಜಾಸ್ತಿ ಏನಾಗಿಲ್ಲ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಜಾಸ್ತಿ ಏನಾಗಿಲ್ಲ. ಒಂದು ಕಡೆ ಸಾಕಷ್ಟು ಒಂದು ಆತಂಕದ ವಾತಾವರಣ ಇದೆ ಸರ್ ಸಾರ್ವಜನಿಕರಲ್ಲಿ. ಸಾರ್ವಜನಿಕರಿಗೆ ಹೇಳುವಂಥದ್ದು ಅಂದರೆ ಜೀವನ ಶೈಲಿಯ ಆಹಾರ ಪದ್ಧತಿ ಇರ್ಬೋದು, ಈ ನಿಟ್ಟಿನಲ್ಲಿ ಯಾವ ರೀತಿ ಹೇಳಲಿಕ್ಕೆ ತಾವು ಇಚ್ಛೆ ಪಡ್ತೀವಿ? ನಾವು ಅದಕ್ಕೆ ಜನರಿಗೆ ತಿಳುವಳಿಕೆ ಹೇಳೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ವಿಚಾರಿಸ್ತಾ ಇದ್ದೀವಿ, ಮಾಡ್ತೀವಿ.
ಜನರು ಒಳ್ಳೆಯ ಆಹಾರ ಪದ್ಧತಿಯನ್ನು ಬೆಳೆಸ್ಬೇಕು, ಯಾವ ಥರದ ಆಹಾರ ತಗೊಳ್ಬೇಕು ಅದನ್ನು ತಿಳುವಳಿಕೆಯನ್ನು ಕೊಡಬೇಕಂತ ಮಾಡ್ತೀವಿ. ಆಮೇಲೆ ಜನರು ಮತ್ತು ಹೇಳಿದಂಗೆ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು ಒಳ್ಳೆಯದು, ವ್ಯಾಯಾಮ ಮಾಡೋದು. ಉಳಿದು ವ್ಯಾಯಾಮ ಆಗದಿದ್ದರೂ ವಾಕಿಂಗ್ ಆದರೂ ರೂಢಿಸಿಕೊಳ್ಳಬೇಕು, ಜೀವನ ಶೈಲಿಯನ್ನು ಸ್ವಲ್ಪ ಸುಧಾರಿಸಿಕೊಳ್ಳಬೇಕು. ಇದಿಷ್ಟು ಕಿಮ್ಸ್ನ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರ ಮಾತುಗಳು. ಒಂದು ಕಡೆ ಹೃದಯಾಘಾತದಿಂದ ಏನು ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾರ್ವಜನಿಕರು ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಬೇಕು. ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿಯ ಬದಲಾವಣೆಯ ಜೊತೆಗೆ ಏನು ವೈದ್ಯರನ್ನು ಕಾಣುವಂಥ ನಿಟ್ಟಿನಲ್ಲಿ ತಪಾಸಣೆ ಮಾಡುವಂಥದ್ದು ಇರ್ಬೋದು. ಹೀಗೆ ಅನೇಕ ಒಂದು ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದರೆ ಈ ರೀತಿ ಹೃದಯಾಘಾತ ಆಗುವಂಥ ಸಂಭವವನ್ನು ತಡೆಯುವಂಥ ನಿಟ್ಟಿನಲ್ಲಿ ಸಾಧ್ಯವಾಗಬಹುದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಯುವಕರಲ್ಲೇ ಜಾಸ್ತಿ ಹೃದಯಾಘಾತದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಇದರಂತೆ ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವರದಿಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಸಾಕಷ್ಟು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ 26 ಜನ ಹೃದಯಾಘಾತದಿಂದ ಇಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ಈ ಅಂಕಿಅಂಶವನ್ನು ಗಮನಿಸ್ತಾ ಇದ್ದರೆ ಯುವಕರಲ್ಲಿ ಜಾಸ್ತಿ ಹೃದಯಾಘಾತ ಆಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಸರ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ಜನ ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್? ಈ 26 ಹೃದಯ ಸಂಬಂಧಿತ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಬಟ್ ಇವು ಹೃದಯ ಸಂಬಂಧಿತ ಎಲ್ಲ ಕಾಯಿಲೆಗಳಿಂದ ಇದು ಯೂಶ್ವಲ್ ನಂಬರ್. ಸ್ವಲ್ಪ ತಿಂಗಳಿಗೆ ಒಂದು 5-10 ಹಿಂಗೆ ಹೆಚ್ಚು ಕಡಿಮೆ ಇರುತ್ತೆ. ಹೃದಯಕ್ಕೆ ಸಂಬಂಧಿಸಿದ ಬರೀ 7 ಸಾವುಗಳಾಗಿದೆ. ಇದರಿಂದ ಜನರು ಆತಂಕ ಪಡೋ ಕಾರಣ ಏನೂ ಇಲ್ಲ. ಹೆಚ್ಚಿಗೆ ಏನು ಆಗಿಲ್ಲ ಹುಬ್ಬಳ್ಳಿಯಲ್ಲಿ. ಇನ್ನೊಂದು ಇಲ್ಲಿ 40ಕ್ಕಿಂತ ವಯಸ್ಸಿನ ಕೆಳಗಿರೋರು ಬರೀ 2 ಸಾವು. ಅದು ಜನವರಿಯಿಂದ ಇಲ್ಲಿವರೆಗೂ 6 ತಿಂಗಳಲ್ಲಿ ಬರೀ 2 ಸಾವುಗಳು 40ಕ್ಕಿಂತ ಕಡಿಮೆ ಇರೋರು. ಅದು ಫೆಬ್ರವರಿ ಮಾರ್ಚಲ್ಲಿ ಒಂದೊಂದಾಗಿದೆ. ಈ ಜೂನು, ಜುಲೈ, ಏಪ್ರಿಲ್ ಮೇಲಿ ಇಲ್ಲವೇ ಇಲ್ಲ. ಸೊ ಹೇಳಿ, ಇದಕ್ಕೆ ಜನರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಮೊದಲೇ ಎದೆನೋ ಕಾಣಿಸಿದ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು, ಅದು ಅಂತೂ ಇರೋದೆ. ಅವರ ಆಹಾರ ಪದ್ಧತಿಯನ್ನು ಸ್ವಲ್ಪ ಚೆನ್ನಾಗಿ ರೂಢಿಸಿಕೊಳ್ಳಬೇಕು. ಉತ್ತಮ ಆಹಾರ, ಜಂಕ್ ಫುಡ್ ಅವಾಯ್ಡ್ ಮಾಡೋದು ಇವೆಲ್ಲ. ಮತ್ತು ವ್ಯಾಯಾಮ, ನಿಯಮಿತ ವ್ಯಾಯಾಮ ದಿನಾಲು, ಒಂದೇ ಸರಿ ಹೆಚ್ಚಿಗೆನೂ ಮಾಡಬಾರ್ದು. ಜಿಮ್ಗೆ ಹೋಗಿ ಆಮೇಲೆ ಅಲ್ಲಿ ಕೊಡತಕ್ಕಂಥ ಸ್ವಲ್ಪ ಪ್ರೋಟೀನ್ ಪ್ರಿಪ್ರೇಷನ್ ಅವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸರಿ, ಪ್ರಮುಖವಾಗಿ ಯುವಕರಲ್ಲೇ ಜಾಸ್ತಿ ಹೃದಯಾಘಾತ ಆಗ್ತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಯುವಕರೇ ಜಾಸ್ತಿ ಸಾವನ್ನಪ್ತಾ ಇರುವಂಥ ಪ್ರಕರಣಗಳು ನೋಡ್ತಾ ಇದ್ದೀವಿ ಸರ್. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಸರ್? ಏನು ಜೀವನ ಶೈಲಿ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಮುಖವಾದಂಥ ಕಾರಣ ಏನಂತ ಸರ್? ಜೀವನ ಶೈಲಿಯೇ ಇದಕ್ಕೆ ಪ್ರಮುಖ ಕಾರಣ. ನಿಯಮಿತವಾಗಿ ವ್ಯಾಯಾಮ ಇಲ್ಲದೇ ಇರೋದು ಮತ್ತು ಆಹಾರ ಪದ್ಧತಿ. ಈ ಕೆಲವೊಂದು ಹೇಳಿದ್ನಲ್ಲ, ಜಂಕ್ ಫುಡ್, ಬೇಕ್ರಿ ಐಟಮ್ಸು, ಆಮೇಲೆ ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನದೇ ಇರೋದು ಒಳ್ಳೆಯದು. ನಿಯಮಿತವಾಗಿ ತಪ್ಪದೇ ವ್ಯಾಯಾಮ ಮಾಡೋದು ಒಳ್ಳೆಯದು. ಸರಿ, ಒಂದು ಕಡೆ ಜನರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಸರ್. ಈ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ದಿನನಿತ್ಯ. ಅಂದರೆ ECG ಮಾಡಿಸುವಂಥವ್ರು, ಹೃದಯ ಸಂಬಂಧಿ ಕಾಯಿಲೆಗೆ ಚೆಕಪ್ಪನ್ನು ಮಾಡಿಸ್ಕೊಳ್ಳುವಂಥವ್ರು, ತಪಾಸಣೆ ಮಾಡಿಸುವಂಥವ್ರು, ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಸ್ವಲ್ಪ ಪ್ರಮಾಣದಲ್ಲಿ OPD ನಂಬರ್ ಜಾಸ್ತಿ ಆಗ್ತಾಯಿದೆ. IPD ನಂಬರ್ ಏನು ಜಾಸ್ತಿ ಆಗ್ತಾ ಇಲ್ಲ. ಜನಗಳು ಆತಂಕ ಪಡೋ ಕಾರಣ ಇಲ್ಲ. ಬಟ್ ಅದೇ ಥರ ಏನಾದರೂ ಸ್ವಲ್ಪ ಎದೆನೋ ದಮ್ಮು ಕಾಣಿಸಿಕೊಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಕಿಮ್ಸ್ನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇವೆ. ಕಿಮ್ಸ್ಗೆ ಬಂದು ವೈದ್ಯರನ್ನು, ಹೃದಯ ತಜ್ಞರನ್ನು ಕಾಣುವುದು ಒಳ್ಳೆಯದು. ಸರಿ, ಒಂದು ಕಡೆ ಈ ಒಂದೇ ಒಂದು ತಿಂಗಳಲ್ಲಿ 26 ಜನ ಸಾವನ್ನಪ್ಪಿರುವಂಥದ್ದು ಸರ್. ಹಿಂದಿನ ವರದಿ ನೋಡೋದಾದರೆ, ಅಂದರೆ ಜನವರಿಯಿಂದ 6 ತಿಂಗಳದ ಒಂದು ವರದಿಯನ್ನು ಗಮನಿಸೋದಾದರೆ ಎಷ್ಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್? ಹೃದಯಾಘಾತದಿಂದ ಸಾವನ್ನಪ್ಪಿನ ಸಂಖ್ಯೆ ಏನೂ ಜಾಸ್ತಿ ಇಲ್ಲ. ಹೃದಯ ಸಂಬಂಧಿತ ಕಾಯಿಲೆಯಿಂದ ಅಪ್ಪಿರಬಹುದು. ಅದು ತಿಂಗಳ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಅದರಲ್ಲಿಯೂ ಆತಂಕ ಪಡುವ ಯಾವುದೇ ಕಾರಣ ಇಲ್ಲ.
ಜೆ ಇಲ್ಲ ಜನವರಿ ಪ್ರೀವಿಯಸ್ ಇಯರ್ ಡಾಟಾ ತೆಗೆದು ನೋಡಿದರೆ ಕೆಲವೊಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಅದು ವಯಸ್ಸಾದವರು ಮತ್ತು ಹಾರ್ಟ್ ಫೇಲ್ಯೂರ್ ಇರೋರು ಅದರಲ್ಲಿ ಜಾಸ್ತಿ ಇದೆ. ಹಾಂ, ಟೋಟಲ್ ಈ ವರ್ಷದಲ್ಲಿ 101. ಅದು ಜಾಸ್ತಿ ಏನಲ್ಲ, ಒಂದೇ ತಿಂಗಳದ್ದು ನೋಡಿನೂ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಪ್ರಮುಖವಾಗಿ ಜನವರಿಯಿಂದ ಈವರೆಗೂ ಸರ್ ಹೃದಯ ಸಂಬಂಧಿ ಕಾಯಿಲೆಯಿಂದನೇ ಸಾವನ್ನಪ್ಪಿರುವ ಸಂಖ್ಯೆ ಸರ್ ಇದು 101. ಹೃದಯ ಸಂಬಂಧಿ ಕಾಯಿಲೆಯಿಂದನೇ ಇದು ಜನವರಿಯಿಂದ ಇಲ್ಲಿವರೆಗೂ 101 ಇದೆ. ಬಟ್ ಅದು ಜಾಸ್ತಿ ಏನಾಗಿಲ್ಲ, ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಜಾಸ್ತಿ ಏನಾಗಿಲ್ಲ. ಒಂದು ಕಡೆ ಸಾಕಷ್ಟು ಒಂದು ಆತಂಕದ ವಾತಾವರಣ ಇದೆ ಸರ್ ಸಾರ್ವಜನಿಕರಲ್ಲಿ. ಸಾರ್ವಜನಿಕರಿಗೆ ಹೇಳುವಂಥದ್ದು ಅಂದರೆ ಜೀವನ ಶೈಲಿಯ ಆಹಾರ ಪದ್ಧತಿ ಇರ್ಬೋದು, ಈ ನಿಟ್ಟಿನಲ್ಲಿ ಯಾವ ರೀತಿ ಹೇಳಲಿಕ್ಕೆ ತಾವು ಇಚ್ಛೆ ಪಡ್ತೀರಿ? ನಾವು ಅದಕ್ಕೆ ಒಂದು ಜನರಿಗೆ ತಿಳುವಳಿಕೆ ಹೇಳೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ವಿಚಾರಿಸ್ತಾ ಇದ್ದೀವಿ, ಮಾಡ್ತೀವಿ. ಜನರು ಒಳ್ಳೆಯ ಆಹಾರ ಪದ್ಧತಿಯನ್ನು ಬೆಳೆಸ್ಕೊ, ಯಾವ ಥರದ ಆಹಾರ ತಗೊಳ್ಬೇಕು ಅದನ್ನು ತಿಳುವಳಿಕೆಯನ್ನು ಕೊಡಬೇಕಂತ ಮಾಡ್ತೀವಿ. ಆಮೇಲೆ ಜನರು ಮತ್ತು ಹೇಳ್ದಂಗೆ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು ಒಳ್ಳೆಯದು, ವ್ಯಾಯಾಮ ಮಾಡೋದು. ಉಳಿದು ವ್ಯಾಯಾಮ ಆಗದಿದ್ದರೂ ವಾಕಿಂಗ್ ಆದರೂ ರೂಢಿಸ್ಕೊಳ್ಳಬೇಕು, ಜೀವನ ಶೈಲಿಯನ್ನು ಸ್ವಲ್ಪ ಸುಧಾರಿಸ್ಕೊಳ್ಳಬೇಕು. ಇದಿಷ್ಟು ಕಿಮ್ಸ್ನ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರ ಮಾತುಗಳು. ಒಂದು ಕಡೆ ಹೃದಯಾಘಾತದಿಂದ ಏನು ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾರ್ವಜನಿಕರು ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಬೇಕು. ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿಯ ಬದಲಾವಣೆಯ ಜೊತೆಗೆ ಏನು ವೈದ್ಯರನ್ನು ಕಾಣುವಂಥ ನಿಟ್ಟಿನಲ್ಲಿ ತಪಾಸಣೆ ಮಾಡುವಂಥದ್ದು ಇರ್ಬೋದು. ಹೀಗೆ ಅನೇಕ ಒಂದು ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದರೆ ಈ ರೀತಿ ಹೃದಯಾಘಾತ ಆಗುವಂಥ ಸಂಭವವನ್ನು ತಡೆಯುವಂಥ ನಿಟ್ಟಿನಲ್ಲಿ ಸಾಧ್ಯವಾಗಬಹುದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.